ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಫಸ್ಟ್ ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಅಂತ ಅಂದರೆ ಅವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಚಾನ್ಸ್ ಬೇಕಾಗಿದೆ. ಅವ್ರು ಕೇಳ್ತಿದ್ದಾರೆ ಗಿವ್ ಮಿ ಅ ಸೆಕೆಂಡ್ ಚಾನ್ಸ್ ಅಂತ ಅಂದ್ಬಿಟ್ಟು. ಸೊ ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಎರಡನೇ ಚಾನ್ಸ್ ಅನ್ನುವಂಥದ್ದನ್ನು ಅವರು ನಿಮ್ಮ ಹತ್ರ ಕೇಳೋದಕ್ಕೆ ಅವರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಅವ್ರು ಮಾಡಿರೋವಂಥ ಮಿಸ್ಟೇಕ್ ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಅವ್ರಿಗೆ ಅರ್ಥ ಆಗ್ತಿದೆ ಅವ್ರು ಏನು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು. ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಇರುವಂತಹ ವ್ಯಕ್ತಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅವರು ತುಂಬ ಈಸಿಯಾಗಿ ಜಡ್ಜ್ ಮಾಡಿಬಿಟ್ರು. ಅಂದರೆ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದು ಕೊನೆಯಲ್ಲಿ ತುಂಬ ತಪ್ಪಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಂಡೆ ಅನ್ನೋವಂಥದ್ದು ಅವ್ರಿಗೆ ಅರ್ಥ ಆಗಿದೆ. ಸೊ ಅವ್ರಿಗೆ ಒಂದು ಅವೇಕನಿಂಗ್ ಆಗಿದೆ ಅಥವಾ ಒಂದು ಎನ್ಲೈಟ್ಮೆಂಟ್ ಆಗಿದೆ. ನೀವು ಅವರ ಲೈಫಲ್ಲಿ ತುಂಬ ಒಳ್ಳೆ ವ್ಯಕ್ತಿ ಅಥವಾ ಅವರ ಖುಷಿ ಸಂತೋಷ ನೀವಾಗಿದ್ರಿ ಅನ್ನುವಂಥದ್ದು ಆ ಪರ್ಸನ್ಗೆ ಈಗ ಅರ್ಥ ಆಗಿ ಅವ್ರಿಗೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಒಂದು ಸಾರಿ ಕೇಳಬೇಕು ಅಥವಾ ನಿಮ್ಮ ಹತ್ರ ಬಂದು ಅವರು ಫರ್ಗಿವ್ ಮಾಡು ಅಂತ ಅಂದ್ಬಿಟ್ಟು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ಈ ಪರ್ಸನ್ ಒಂಥರ ಮೇಲ್ನೋಟಕ್ಕೆ ಮಾತ್ರ ಈ ಪರ್ಸನ್ ಸ್ವಲ್ಪ ಹಾರ್ಡ್ ಆಗಿ ನಿಮಗೆ ಕಾಣಿಸ್ತಾ ಇರ್ಬೋದು. ಬಟ್ ಇನ್ಸೈಡ್ ಈ ಪರ್ಸನ್ ನಿಮ್ಮನ್ನು ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ. ಅಂದರೆ ತುಂಬ ಸಾಫ್ಟ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಈ ಪರ್ಸನ್ ರೈಟ್ ನಾವು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ಬೋದು ಅಥವಾ ಅವರು ನಿಮ್ಮನ್ನು ಅಪ್ರೋಚ್ ಮಾಡೋದನ್ನು ಯಾವ ಥರ ಅಪ್ರೋಚ್ ಮಾಡಬೇಕು ನಿಮ್ಮನ್ನು ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಜಡ್ಜ್ಮೆಂಟ್ ಕಾರ್ಡ್ ಅಂತ ಬಂದಾಗ ಈ ಪರ್ಸನ್ ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ, ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಫೋರ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಇದ್ದಾಗ ಅವರು ಒಂದು ಫ್ಯಾಮಿಲಿ ಥರ ಪರ್ಸನ್ ಇದ್ರು. ಅವರು ನಿಮ್ಮ ಜೊತೆ ತುಂಬ ಖುಷಿಯಾಗಿದ್ರು, ತುಂಬ ಸಂತೋಷವಾಗಿದ್ರು. ಆ ಫೀಲಿಂಗ್ ಅವ್ರಿಗೆ ಬೇಕಾಗಿದೆ. ಆ ಒಂದು ರಿಲೇಷನ್ಶಿಪ್ ಸ್ಟೆಬಿಲಿಟಿ ಅವ್ರಿಗೆ ಬೇಕಾಗಿದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಂದು ರಿಲೇಷನ್ಶಿಪ್ ಟ್ವಿನ್ ಫ್ಲೇಮ್ ಆಗಿರುತ್ತೆ ಅಂತ ಅಂದರೆ ಪಾಸ್ಟ್ ಲೈಫಿಂದ ಒಂದೇ ಸೋಲ್ ಎರಡು ಚಿಗುರು ಹೊಡೆದಿರೋ ಥರ ನೀವು ಇನ್ನೆಲ್ಲೋ ಹುಟ್ಟಿರೋದು, ಅವ್ರು ಇನ್ನೆಲ್ಲೋ ಹುಟ್ಟಿರೋದು. ಆದರೆ ನಿಮ್ಮಿಬ್ಬರ ಸೋಲ್ ಪರ್ಪಸ್ ಬೇರೆ ಆಗಿರುತ್ತೆ. ಆದರೆ ನೀವಿಬ್ಬರು ಮತ್ತೆ ಮೀಟ್ ಮಾಡಿರೋ ಥರ. ಸೊ ಇಲ್ಲಿ ಕೆಲವೊಬ್ರು ಟ್ವಿನ್ ಫ್ಲೇಮ್ ಇರೋ ಹಾಗೆ ಕಾಣಿಸ್ತಾ ಇದೆ ಕೆಲವೊಂದು ರಿಲೇಷನ್ಶಿಪ್ ಇಲ್ಲಿ. ಬಿಕಾಸ್ ಜಡ್ಜ್ಮೆಂಟ್ ವಿತ್ ಫೋರ್ ಆಫ್ ವಾಂಡ್ಸ್ ಎರಡು ಒಟ್ಟೊಟ್ಟಿಗೆ ಬಂದಿದೆ ಅಂದರೆ ಇದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಮತ್ತೆ ಪ್ರೆಸೆಂಟ್ ಲೈಫಲ್ಲಿ ಹುಟ್ಟಿರೋವಂಥದ್ದು. ಆದರೆ ಇದೊಂದು ಟ್ವಿನ್ ಫ್ಲೇಮ್ ಆಗಿರೋವಂತಹ ಸಾಧ್ಯತೆ ಇದೆ. ಆದರೆ ಆ ಪರ್ಸನ್ಗೆ ಹ್ಯಾಪಿನೆಸ್ ಆಗಿರ್ಬೋದು ಅಥವಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಒಂದು ಕಂಫರ್ಟ್ ಝೋನ್ ಆಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಥರ ಇರ್ಬೋದು, ಅದೆಲ್ಲನೂ ನೀವಾಗಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಅಂತ ಬಂದಿದೆ. ಕ್ವೀನ್ ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬ ಎಮೋಷನಲಿ ಆ ಪರ್ಸನ್ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಆ ಪರ್ಸನ್ ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ಆ ಕೇರ್, ಆ ಕಂಫರ್ಟ್ ಅಥವಾ ಆ ಕನ್ಸರ್ನ್, ಆ ಒಂದು ಕೈಂಡ್ನೆಸ್, ಸಿಂಪತಿ ತೋರಿಸ್ತಾ ಇದ್ದು ಅದೆಲ್ಲ ಆ ಪರ್ಸನ್ಗೆ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಅವರು ನಿಮ್ಮ ಕಡೆನೇ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಅವ್ರು ಏನಾದರೂ ಹುಡುಗಿ ಆಗಿದ್ರೆ ಅವರ ಹೇರ್ ಇಷ್ಟು ಉದ್ದ ಇರುತ್ತೆ, ಕರ್ಲಿ ಏರ್ ಇರೋವಂಥ ಚಾನ್ಸಸ್ ಇರುತ್ತೆ ಈ ಥರ ಉದ್ದ. ಆ್ಯಂಡ್ ಅವ್ರು ಯಾವಾಗಲೂ ಕತ್ತಿಗೆ ಒಂದು ಚೈನ್ ಅನ್ನುವಂಥದ್ದು ಹಾಕಿರ್ತಾರೆ. ಆ್ಯಂಡ್ ಈ ಪರ್ಸನ್ ಸ್ವಲ್ಪ ಮಾಡ್ರನ್, ಈ ಕಡೆ ಕಂಪ್ಲೀಟ್ಲಿ ಮಾಡ್ರನ್ ಅಲ್ಲ, ಈ ಕಡೆ ಕಂಪ್ಲೀಟ್ಲಿ ಟ್ರೆಡಿಷನಲ್ ಅಲ್ಲ, ಆ ಥರ ಈ ಪರ್ಸನ್ ಡ್ರೆಸ್ಸಿಂಗ್ ಸೆನ್ಸ್ ಅನ್ನುವಂಥದ್ದು ಇರುತ್ತೆ. ಆ್ಯಂಡ್ ಅವರು ನಿಮ್ಮನ್ನು ಯಾವಾಗ ನೋಡಿದ್ರು ಆ ಪರ್ಸನ್ಗೆ ಒಂದು ಅಫೆಕ್ಷನ್ ಇರುತ್ತೆ, ಒಂದು ಕೇರ್ ಇರುತ್ತೆ, ಒಂದು ಕನ್ಸರ್ನ್ ಇರುತ್ತೆ. ನಿಮ್ಮನ್ನು ಸ್ಟೇರ್ ಮಾಡ್ತಿರ್ತಾರೆ ಯಾವಾಗಲೂ. ನೀವು ಅವರು ಏನಾದರೂ ಇನ್ ಕೇಸ್ ಮೀಟ್ ಮಾಡಿದ್ರೆ ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿಸ್ತಾರೆ. ಅಷ್ಟು ಈ ಪರ್ಸನ್ನು ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೆ. ಸೊ ಈ ವ್ಯಕ್ತಿ ಬಂದು ಧನು ರಾಶಿ ಮತ್ತು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೇಷರಾಶಿ ಮತ್ತು ಮಕರ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಅವರು 4, 13, 22, 31 ಮತ್ತು 12, 13 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ 2, 11, 20, 29ರಲ್ಲಿ ಈ ಪರ್ಸನ್ ಹುಟ್ಟಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಅವರ ಡೇಟ್ ಆಫ್ ಬರ್ತ್ ಬಂದು ALEIO 0 OMTF ಇಲ್ಲ ಅಂತ ಅಂದರೆ BVUSA ಆಗಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಆ ಪರ್ಸನ್
ಹರ್ಮೆಟ್ ಕಾರ್ಡ್ ಬಂದಿದೆ ಅಂದರೆ ಅವ್ರು ಏನೋ ಅವರ ಬಗ್ಗೆ ಅವರು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಅವ್ರು ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಅವರು ಎಲ್ಲರಿಂದ ದೂರ ಇದ್ದಾರೆ. ಅವ್ರ ಈಗ ಸದ್ಯಕ್ಕೆ ಅವರ ಫ್ಯಾಮಿಲಿ ಬೇಡ, ಅವರ ಪ್ರೆಸೆಂಟ್ ಸಿಚುವೇಶನಲ್ಲಿ ಅವರು ಯಾರ ಜೊತೆನೂ ಮಾತಾಡಬೇಕು ಅಂತ ಆ ಪರ್ಸನ್ ಅನ್ಕೊಳ್ತಾ ಇಲ್ಲ. ಅವರು ಲೋನ್ಲಿ ಆಗಿರಬೇಕು, ಅವ್ರ ಬಗ್ಗೆ ಅವರು ಥಿಂಕ್ ಮಾಡಬೇಕು, ಅವ್ರಿಗೆ ಅವ್ರು ಟೈಮ್ ಕೊಡಬೇಕು, ಅವರು ಯಾವುದು ಸರಿ ಯಾವುದು ತಪ್ಪನ್ನ ವಿಮರ್ಶನೆ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಅನ್ಕೊಂಡಿದ್ದಾರೆ. ಸೊ ಈ ಪರ್ಸನ್ ಹರ್ಮಿಟ್ ಅಂತ ಬಂದಾಗ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅನ್ನುವಂಥದ್ದನ್ನ ಮಾಡ್ತಿದ್ದಾರೆ. ಅಂದರೆ ಅವ್ರನ್ನ ಅವರು ಐಸೋಲೇಟ್ ಮಾಡ್ಕೊಳ್ಳೋದು, ಲೋನ್ಲಿ ಆಗಿರುವಂಥದ್ದು, ಮತ್ತು ಅವ್ರ ಬಗ್ಗೆ ಅವರು ಯೋಚನೆ ಮಾಡುವಂಥದ್ದು ಈ ಥರ ಆಗ್ತಿದೆ. ಬಟ್ ಹರ್ಮಿಟ್ ಯಾವಾಗ್ಲೂ ಕೂಡ ಬೆಳಕು ಕಡೆ ದಾರಿ ಮಾಡೋ ಹಾಗೆ, ಅಂದರೆ ಇಲ್ಲಿ ಸ್ಟೆಪ್ಸ್ ಇದೆ, ನೀವು ಇಲ್ಲಿ ನೋಡ್ಬೋದು. ಈ ವ್ಯಕ್ತಿ ಎಲ್ಲನೂ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ, ಆದರೆ ಇಲ್ಲಿ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ನ ಇಳ್ಕೊಂಡು ಬಂದರೆ ಅವರು ನಿಮ್ಮನ್ನ ರೀಚ್ ಆಗ್ತಾರೆ. ಬಟ್ ಪ್ರೆಸೆಂಟಲ್ಲಿ ಪರ್ಸನ್ ಐಸೋಲೇಟ್ ಆಗೋಗಿದ್ದಾರೆ. ಅಂದರೆ ನಿಮಗೂ ಕಾಣಿಸ್ತೇನೆ ಅಥವಾ ಅವರ ಫ್ಯಾಮಿಲಿ ಜೊತೆನೂ ಅವರು ಕರೆಕ್ಟಾಗಿ ಇಲ್ದೇನೆ ಅವರು ಎಲ್ಲರಿಂದ ದೂರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಸೊ ಈ ಪರ್ಸನ್ ರೈಟ್ ನಾವು ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ, ತುಂಬ ಆಳವಾಗಿ ಆ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಮೆಜಿಷಿಯನ್ ಅಂತ ಬರ್ತಾ ಇದೆ. ಮೆಜಿಷಿಯನ್ ಅಂತ ಅಂದರೆ ಈ ಪರ್ಸನ್ ಕೆಲವೊಂದು ವಿಚಾರನ ನಿಮ್ಮ ಹತ್ರ ಮ್ಯಾನಿಪುಲೇಟ್ ಮಾಡಿರ್ಬೋದು, ಅಥವಾ ಡಿಪ್ಲೊಮೆಟಿಕ್ ಆಗಿ ಮಾತಾಡಿರ್ಬೋದು, ಅಥವಾ ನೀವೇನೋ ಒಂದನ್ನು ಹೇಳಿದರೆ ಅದನ್ನು ಅವರು ಅರ್ಥ ಮಾಡ್ಕೊಂಡಿರೋದು ಬೇರೆ ಆಗಿರ್ಬೋದು. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಬಗ್ಗೆ ಅವ್ರಿಗೆ ಅನ್ಕಂಡೀಷನಲ್ ಫೀಲಿಂಗ್ಸ್ ಇದೆ, ಅನ್ಕಂಡೀಷನಲ್ ಲವ್ ಇದೆ. ಆ್ಯಂಡ್ ಅವರು ನಿಮ್ಮನ್ನು ಒಂಥರ ನೀವು ಅವರ ಲೈಫಲ್ಲಿದ್ದರೆ ಅವರು ಹ್ಯಾಪಿಯಾಗಿರ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಆದರೆ ಈ ಪರ್ಸನ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ಟು ಬಿ ಫ್ರ್ಯಾಂಕ್, ನೀವು ಅವ್ರನ್ನ ಮರೆತು ಮುಂದೆ ಹೋಗಲಿ, ಅಥವಾ ನೀವು ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಲಿ, ನೀವು ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಲಿ, ಆ ವ್ಯಕ್ತಿನ ಮರೆತು ನೀವು ಸದಾಕಾಲ ಖುಷಿಯಾಗಿರಬೇಕು, ನಿಮ್ಮ ಲೈಫಲ್ಲಿ ನೀವು ಕೆರಿಯರ್ ಕಡೆ ಫೋಕಸ್ ಮಾಡಬೇಕು, ಅಥವಾ ನಿಮ್ಮದೇ ಆದಂಥ ಗೋಲ್ ಇದ್ದರೆ ಅದನ್ನು ಅಚೀವ್ ಮಾಡಬೇಕು, ನಿಮ್ಮ ಜೀವನದಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇದ್ದರೆ ಆ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಫುಲ್ಫಿಲ್ ಮಾಡಬೇಕು. ಈ ಪರ್ಸನ್ ನೆನಪಿಲ್ದೇನೆ ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿರಬೇಕು ಅಂತಲೂ ಕೂಡ ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಬಗ್ಗೆ ನೀವು ನೆನಪಿಸ್ಕೊಂಡು ಕೊರಗಿ ನಿಮ್ಮ ಲೈಫಲ್ಲಿ ನೀವು ಡಿಪ್ರೆಷನ್, ಸ್ಟ್ರೆಸ್, ಆ್ಯನ್ಸೈಟಿಗೆ ಹೋಗೋ ಬದಲು ನೀವು ನಿಮ್ಮ ಜೀವನದಲ್ಲಿ ಮುಂದೆ ಹೋಗಿ ಮೂವ್ ಆನ್ ಆಗಿ ನಿಮ್ಮ ಲೈಫಲ್ಲಿ ನೀವು ಏನು ನಿಮ್ಮದು ಗೋಲ್ ಇದೆ ಅದನ್ನು ಅಚೀವ್ ಮಾಡಲಿ ಅನ್ನೋವಂಥದ್ದು ಈ ಪರ್ಸನ್ಗೆ ಇದೆ. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಳಿ ಅನ್ನೋವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಈ ಪರ್ಸನ್. ಅಂದರೆ ಅವರು ಕೂಡ ದೇವ್ರ ಹತ್ರ ಕೇಳ್ಕೊಳ್ತಿದ್ದಾರೆ. ನಿಮ್ಮ ಪ್ರೀತಿ ಅವ್ರಿಗೆ ಅರ್ಥ ಆಗಿದ್ರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೂ ಈ ಪರ್ಸನ್ ಇರೋದ್ರಿಂದ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅಂದ್ಕೊಂಡ್ರು ಕೂಡ ಯಾವತ್ತಾದರೂ ಮತ್ತೆ ಬಿಟ್ಟು ಹೋದರೆ ನೀವು ಅದು ಸೈರಿಸಲ್ಲ ಅಂತ ಗೊತ್ತಿದ ಮೇಲೆ ಮತ್ತೆ ಯಾಕೆ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೂ ಕೂಡ ಈ ಪರ್ಸನ್ ಇದ್ದಾರೆ. ಸೊ ಹಾಗಾಗಿ ಅವರು ಕೂಡ ದೇವ್ರ ಹತ್ರ ಮ್ಯಾನಿಫೆಸ್ಟ್ ಮಾಡೋದು ಅಥವಾ ರಿಚುವಲ್ಸ್ ಮಾಡೋದು, ಕೇಳ್ಕೊಳ್ಳೋದು, ನೀವು ಯಾವಾಗ್ಲೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಕೇಳ್ಕೊತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಕನ್ಫ್ಯೂಷನ್, ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಅಂದರೆ ಅವ್ರಿಗಿನ್ನ ಕ್ಲಾರಿಟಿ ಇಲ್ಲ, ಈ ರಿಲೇಷನ್ಶಿಪ್ ಬೇಕಾ, ಉಳಿಸ್ಕೋಬೇಕಾ, ಅಥವಾ ಮೂವ್ ಆನ್ ಆಗಬೇಕಾ, ಅಥವಾ ವಾಪಸ್ ಬರಬೇಕಾ, ಈ ಒಂದು ಕ್ಲಾರಿಟಿ ಆ ಪರ್ಸನ್ಗೆ ಇಲ್ಲ. ಅವ್ರು ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಮೆಸೇಜ್ ಬರ್ತಾ ಇದೆ. ಅಂದರೆ ಅವ್ರಿಗೆ ಕ್ಲಾರಿಟಿ ಇಲ್ಲದೆ ಇರೋದೇ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಅವರು ಕಂಪ್ಲೀಟಾಗಿ ಮೂವ್ ಆನ್ ಆಗಿಬಿಟ್ಟು ಅವರು ಸುಮ್ಮನಾಗೋದ್ರೆ ನಿಮಗೂ ಕೂಡ ಈ ಪರ್ಸನಿಂದ ಮೂವ್ ಆನ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಬಟ್ ಅವ್ರೇನು ಮಾಡ್ತಾರೆ ಅಂತ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮಲ್ಲೋ, ವಾಟ್ಸಪ್ಪಲ್ಲೋ, ಅಥವಾ ನಿಮ್ಮದು ಮ್ಯೂಚುವಲ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು, ಅಥವಾ ಅವ್ರು ಇನ್ನೂ ನಿಮ್ಮ ಹತ್ರ ಮೆಸೇಜ್ ಕಾಲ್ ಮಾಡೋದು, ಈ ಥರ ಮಾಡ್ತಿದ್ರೆ ನಿಮಗೆ ಆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇರೋದು ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಪ್ರೆಸೆಂಟಲ್ಲಿ ಒಂಥರ ಮಿಕ್ಸ್ಡ್ ಸಿಗ್ನಲ್ಸ್ನ ಕೊಡ್ತಾ ಇದ್ದಾರೆ, ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ಆ ಪರ್ಸನ್ ಕೂಡ ಕನ್ಫ್ಯೂಷನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಐ ಹ್ಯಾವ್ ನಾಟ್ ಟೋಲ್ಡ್ ಯು ಎವ್ರಿಥಿಂಗ್. ಓಕೆ, ಅವರು ಕೆಲವೊಂದು ವಿಚಾರಗಳನ್ನ ಸೀಕ್ರೆಟ್ ಆಗಿಟ್ಟಿದ್ದಾರೆ. ಅವರು ಪ್ರತಿಯೊಂದು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ, ತುಂಬ ಟ್ರಾನ್ಸ್ಪರೆಂಟ್ ಆಗಿ ಆ ವ್ಯಕ್ತಿ ನಿಮ್ಮ ಹತ್ರ ಇಲ್ಲ. ಅವರು ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರೆ ಅದರಲ್ಲಿ 70 ಭಾಗ ಸತ್ಯ ಇದ್ದರೆ ಇನ್ನು 30 ಭಾಗ ಸತ್ಯ ಇಲ್ಲ. ಯಾಕಂದರೆ ಅವರು ಕೆಲವೊಂದು ವಿಚಾರನ ಅವ್ರಿಗೆ ಹೇಗಬೇಕೋ ಆ ಥರನೇ ಹೇಳ್ಕೊಂಡಿದ್ದಾರೆ ಹೊರತು ನಿಮ್ಮ ಹತ್ರ ಕೆಲವೊಂದು ವಿಚಾರನ ಅವರು ಸೀಕ್ರೆಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಆ ಪರ್ಸನ್ಗೆ ಪಶ್ಚಾತ್ತಾಪ ಇದೆ. ಸೊ ಹಾಗಾಗಿ ಆ ಪರ್ಸನ್ ನಿಮ್ಮ ಹತ್ರ ಕೆಲವೊಂದು ವಿಚಾರನ ಮುಚ್ಚಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು.
ಓಕೆ, ಸಬಟೇಜ್ ಅಂದರೆ ಐ ಮೆಸ್ ಅಪ್ ದ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ಅಂದರೆ ಅವರು ಜೀವನದಲ್ಲಿ ಎಲ್ಲನೂ ಚೆನ್ನಾಗಿ ನಡೀತಿತ್ತು ಅನ್ನೋ ಟೈಮಲ್ಲಿ ಆ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿರೋದು, ಅವ್ರಿಗೆ ಜೀವನದಲ್ಲಿ ಏನೋ ತಪ್ಪು ಮಾಡಿದೆ, ಏನೋ ಮೆಸ್ಅಪ್ ಮಾಡಿದೆ, ಏನೋ ರಾಂಗ್ ಮಾಡಿದೆ, ನಾನು ಬಿಟ್ಟು ಹೋಗಬಾರ್ದಿತ್ತು, ನಾನು ಸಡನ್ನಾಗಿ ಯಾಕೆ ಹೋಗಬೇಕಿತ್ತು, ಎಲ್ಲನೂ ಸರಿ ಮಾಡಿ ಹೇಳಿಬಿಟ್ಟೆ ಹೋಗ್ಬೋದಿತ್ತು. ಇಲ್ಲ ಅಂತ ಅಂದರೆ ಈ ಪರ್ಸನಿಂದ ನನಗೇನು ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ, ನಾನು ಯಾಕೆ ನನ್ನ ಜೀವನದಲ್ಲಿ ಇಷ್ಟೊಂದು ವಿಚಾರಗಳನ್ನ ಮೆಸ್ಅಪ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ನಿಮ್ಮ ಜೊತೆ ಇದ್ದಂಥ ಒಂದು ಕೆಮಿಸ್ಟ್ರಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಇದ್ದಂತಹ ಕಾನ್ವರ್ಸೇಷನ್ ಅದು ಈ ಪರ್ಸನ್ ಯಾವತ್ತೂ ಮರೆಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಷ್ಟು ಪ್ಯಾಷನೇಟ್ ಆಗಿ ಈ ಪರ್ಸನ್ ಅಷ್ಟು ಇಂಟೆನ್ಸಿಂದ ನಿಮ್ಮ ಹತ್ರ ಮಾತಾಡ್ತಿದ್ರು, ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇದ್ರು. ಹಾಗಾಗಿ ಈ ಪರ್ಸನ್ಗೆ ಆ ಒಂದು ಕೆಮಿಸ್ಟ್ರಿ ನಿಮ್ಮಿಬ್ಬರ ಮಧ್ಯೆ ಏನಿತ್ತು ಅದನ್ನು ಈ ಪರ್ಸನ್ನು ಮರೆಯೋದಕ್ಕಾಗಲ್ಲ. ಐ ನೆವರ್ ಫೆಲ್ಟ್ ಅ ಪ್ಯಾಷನ್ ದಿಸ್ ಇಂಟೆನ್ಸ್. ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಇದ್ದಂಗೆ, ನಿಮ್ಮ ಜೊತೆ ಆ ಒಂದು ಕೆಮಿಸ್ಟ್ರಿ ಇದ್ದಂಗೆ ಬೇರೆಯವ್ರ ಹತ್ರ ಈ ಪರ್ಸನ್ಗೆ ಫೀಲೇ ಆಗಿಲ್ಲ ಅನ್ನೋ ಥರ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಆ ಪರ್ಸನ್ ಅನ್ನಿಸ್ತಾ ಇದೆ ಹೋಲ್ಡಿಂಗ್ ಬ್ಯಾಕ್, ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಬೆಟರ್. ಅಂದರೆ ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ ನಿಮ್ಮ ಹತ್ರ ನಾನು ಇನ್ನೂ ಚೆನ್ನಾಗಿ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋಬೋದಿತ್ತು, ಅಥವಾ ನಾನು ನಿನ್ನ ಹತ್ರ ಇನ್ನೂ ಚೆನ್ನಾಗಿ ಇರ್ಬೋದಿತ್ತು, ನನ್ನ ಭಾವನೆನ ನಾನು ಚೆನ್ನಾಗಿ ನಿನ್ನ ಹತ್ರ ಹೇಳ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ನಾವಿಬ್ಬರು ಇವತ್ತು ಜೊತೆಯಾಗಿ ಇರ್ತಿದ್ವೇನೋ. ನಾನು ಕೆಲವೊಂದು ವಿಚಾರನ ನಿನ್ನ ಹತ್ರ ಮುಚ್ಚಿಟ್ಟಿರೋದ್ರಿಂದ ಅಥವಾ ಕೆಲವೊಂದು ವಿಚಾರನ ನಾನು ನಿನ್ನ ಹತ್ರ ಹೇಳ್ದೇ ಇರೋದ್ರಿಂದ ನೀನು ನನ್ನಿಂದ ದೂರ ಆಡೋಂಗೆ ನಾನೇ ಮಾಡ್ಕೊಂಡೆ ಅಂತ ಅನ್ನಿಸ್ತಾ ಇದೆ. ಸೊ ನಾನು ನಿನ್ನ ಹತ್ರ ಇನ್ನೂ ಬೆಟರ್ ಆಗಿ ನನ್ನ ಭಾವನೆನ ಹೇಳ್ಕೊಬೋದಿತ್ತು, ನಾನು ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅಂದರೆ ಅವ್ರಿಗೆ ಇನ್ನೂ ಫೀಲಿಂಗ್ಸ್ ಇದೆ ಅಂತ ಅರ್ಥ, ಈಗಲೂ ಕೂಡ ಅವ್ರು ನಿಮ್ಮನ್ನ ಫೀಲ್ ಮಾಡ್ತಿದ್ದಾರೆ ಅಂತ ಅರ್ಥ. ಆದರೆ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.